ಜನ್ಮ ಜನ್ಮಾಂತರದ ಕರ್ಮವನ್ನು ಕ್ಷಣ ಮಾತ್ರದಲ್ಲೇ ದೂರ ಮಾಡಿ ನಮ್ಮನ್ನು ಮೇಲೆತ್ತುತ್ತೆ ಎಂಬುದಕ್ಕೆ ಯಾವುದೇ ಸಂಶಯವಿಲ್ಲ. ಅತ್ಯಂತ ಇದಕ್ಕಿಂತ ಉತ್ತಮವಾದ ಕಾಲ ನಿಮಗೆ ಸಿದ್ಧಿ ಮಾಡ್ಕೊಳ್ಳಿಕ್ಕೆ ಸಿಗೋದಿಲ್ಲ. ತುಂಬ ವಿಶೇಷವಾದದ್ದು. 12 ತಿಂಗಳುಗಳಲ್ಲಿ ಒಂದೊಂದು ತಿಂಗಳಿಗೆ ಒಂದೊಂದು ಶಕ್ತಿ ಇದೆ. ಯಾವುದು ಶ್ರೇಷ್ಠ ಯಾವುದು ನಿಕೃಷ್ಟ ಅಂತಿಲ್ಲ, ಎಲ್ಲವೂ ಶ್ರೇಷ್ಠವೇ. ಆದರೆ ನನ್ನ ಬದುಕಲ್ಲಿ ನಾನು ಏನನ್ನು ಸಾಧನೆ ಮಾಡಲಿಕ್ಕೆ ಬಯಸ್ತೀನಿ ಅನ್ನೋದ್ರ ಮೇಲೆ ಅದು ಡಿಸೈಡ್ ಆಗಿರ್ತದೆ. ಹೀಗೆ ಧನುರ್ಮಾಸ ವಿಶೇಷವಾಗಿ ಯಾರು ಸಿದ್ಧಿಯನ್ನು ಪಡ್ಕೊಳ್ಳಲಿಕ್ಕೆ ಬಯಸ್ತಾರೆ, ಅನುಷ್ಠಾನದಿಂದ ಸಿದ್ಧಿಯನ್ನು ಪಡ್ಕೊಳ್ಳಲಿಕ್ಕೆ ಧನುರ್ಮಾಸಕ್ಕಿಂತ ಇನ್ನೊಂದು ಮಾಸ ಬೇರೆ ಯಾವುದಿಲ್ಲ. ಅದಕ್ಕೆ ಕೃಷ್ಣ ತನ್ನ ವಿಭೂತಿಯನ್ನು ಹೇಳ್ತಾ ಬರ್ತಾನೆ, ನಾನು ಎಲ್ಲೆಲ್ಲಿ ಏನನ್ನಾಗಿದ್ದಾನೆ ಅಂತ. ಭಗವದ್ಗೀತೆಯಲ್ಲಿ ಮಾಸಾನಾಂ ಮಾರ್ಗಶೀರ್ಷೋಹಂ ಅಂತ, ನಾನು ಮಾರ್ಗಶೀರ್ಷ ಮಾಸ ಅಂತ ಕೃಷ್ಣನೇ ಹೇಳ್ತಾನೆ. ಈ ಮಾಸವೇ ನಾನು, ಅಂದರೆ ಅಷ್ಟು ಪವಿತ್ರವಾದದ್ದು ಅಂತ. ನನ್ನನ್ನು ಪಡ್ಕೊಳ್ಳಿಕ್ಕೆ ಈ ಮಾಸಕ್ಕಿಂತ ಇನ್ನೊಂದು ಪ್ರಶಸ್ತವಾದ ಮಾಸ ಇಲ್ಲ ಅಂತ ಹೇಳ್ತಾನೆ. ನಾನು ಜ್ಯೋತಿಷ್ಯದ ವಿಷಯವಾಗಿ ಹೆಚ್ಚು ಮಾತಾಡೋದಿಲ್ಲ. ಅದರ ಲಾಭದ ಬಗ್ಗೆ, ಅನುಷ್ಠಾನದ ಬಗ್ಗೆ ಮಾತ್ರ ಇವತ್ತು ಸ್ವಲ್ಪ ಮಾಹಿತಿಯನ್ನು ಕೊಡ್ತೀನಿ. ಈ ಧನುರ್ಮಾಸದಲ್ಲಿ ಯಾರು ಈಗ ನೋಡಿ, ಸಾಮಾನ್ಯವಾಗಿ ಅತಿ ಹೆಚ್ಚು ಕತ್ತಲು ಜಾಸ್ತಿ ಇರುವ ಮಾಸ ಇದು. ರಾತ್ರಿಯ ಸಮಯ ಜಾಸ್ತಿ ಇರುವ ಮಾಸ ಇದು. ಸೂರ್ಯನ ಶಕ್ತಿ ಭೂಮಿಗೆ ಕಡಿಮೆ ಬರುವ ಮಾಸ ಇದು. ಬೆಳಗ್ಗೆ ಮಾತಾಡ್ತವ್ರು ಹೇಳ್ತಾಯಿದ್ರು, US ಅಲ್ಲಿ ಕೆಲವು ಭಾಗದಲ್ಲಿ ಯಾವಾಗ ಇಚಿ ಮಳೆ ಬರ್ತಾ ಇರುತ್ತೆ, ಅಲ್ಲಿ ಸೂಸೈಡ್ ಜಾಸ್ತಿ ಅಂತ. ಎಲ್ಲಿ ಸೂರ್ಯನ ಶಕ್ತಿ ಕಡಿಮೆ ಇರುತ್ತದೆ ಅಲ್ಲಿ ವಿಲ್ ಪವರ್ ಕಡಿಮೆ ಆಗ್ತಾ ಹೋಗುತ್ತೆ. ಈಗ ನೋಡಿ, ಸಾಮಾನ್ಯ ಈ ಡಿಪ್ರೆಷನ್ನು, ಈ ಸೂಸೈಡು ಇವೆಲ್ಲ ತೆಗೆದು ನೋಡಿ, ಈ ಚಳಿಗಾಲದಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸಾಮಾನ್ಯ ಮನೋಶಕ್ತಿ ಕುಂದುತ್ತಾ ಹೋಗುತ್ತೆ ಈ ಸಮಯದಲ್ಲಿ. ಇದು ಮಾತ್ರ ಅಲ್ಲ, ಈ ಸಸ್ಯಗಳು ಕೂಡ ಬೆಳವಣಿಗೆ ಕಡಿಮೆ ಆಗ್ತಾ ಹೋಗುತ್ತೆ. ಈಗ ಈ ಟೈಮಲ್ಲಿ ಮೊಳಕೆ ಹಾಕಿ ಬೇಡ, ನಿಮ್ಗೆ ಅದಲ್ದ್ರೂ ಕಷ್ಟ ಆಗುತ್ತೆ. ನೀವು ದೋಸೆ ಇಟ್ಟು ಕಡಿತೀರಿ, ಮನೆಯಲ್ಲಿ ಇಡ್ಲಿ ಇಟ್ಟು ಕಡಿತೀರಿ, ತುಂಬ ಚಳಿ ಇದ್ದರೆ 2 ದಿವಸ 3 ದಿವಸ ಆಗುತ್ತೆ ದೋಸೆ ಹೇಳೋದಿಲ್ಲ, ಅದು ಫರ್ಮೆಂಟ್ ಆಗೋದಿಲ್ಲ. ಗಮನಿಸಿದ್ದೀರಾ? ಸಂತಾನ ಉತ್ಪತ್ತಿ ಆಗೋದಿಲ್ಲ, ಮಲ್ಟಿಪ್ಲೈ ಆಗೋದಿಲ್ಲ ಈ ಸಮಯದಲ್ಲಿ ಯಾವುದೇ ಒಂದು ವಿಷಯ. ಅದೇ ಬೇಸಿಗೆಯಲ್ಲಿ ಮಧ್ಯಾಹ್ನಕ್ಕೆ, ಬೆಳಗ್ಗೆ ಕಡಿದ್ರೆ ಮಧ್ಯಾಹ್ನಕ್ಕೆ ಹುಳಿ ಆಗಿಬಿಟ್ಟಿರುತ್ತೆ. ಹೌದೇ ಇಲ್ಲ? ಸಂತಾನ ಉತ್ಪತ್ತಿ ಮಲ್ಟಿಪ್ಲೈ ಆಗೋದಿಲ್ಲ. ಈಗ ನೋಡಿ, ನಮಗೆ ಹಳೆ ನೋವು ಇರುತ್ತೆ ದೇಹದಲ್ಲಿ, ಕೈಕಾಲು ಮುರ್ಕೊಂಡಿರ್ತೀವಿ, ಏಟಾಗಿರ್ತದೆ. ವರ್ಷ ಇಡೀ ಪ್ರಾಬ್ಲಮ್ ಆಗೋಲ್ಲ. ಚಳಿಗಾಲ ಡಿಸೆಂಬರ್ ಈ ಧನುರ್ಮಾಸದಲ್ಲಿ ಕೈಕಾಲು ಅಲ್ಲಾಡ್ಸೋಕ್ಕಾಗಲ್ಲ, ಹಳೆ ನೋವೆಲ್ಲ ಕಾಡುತ್ತೆ. ಈಗ ಮೊಬಿಲಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಬೇಕಾದ್ರೆ ನೋಡಿ, ನೀವು ಈ ಆಂಧ್ರ ತಮಿಳ್ನಾಡಲ್ಲಿ ಹಳ್ಳಿಗಳಲ್ಲಿ ಹಿಂದೆ ಗ್ರಾಮಗಳಲ್ಲಿ, ಈಗ ಹೇಗೆ ಬೆಂಗಳೂರಲ್ಲಿ ನಾವು ಅಡುಗೆ ಮನೆ ಕಟ್ಟೋದೇನಕ್ಕೆ, ವಾಸ್ತು ಪರ್ಪಸ್ಗೆ, ಇಲ್ಲ ವಾಸ್ತು ದೋಷ ಬರ್ತದೆ, ಅಡುಗೆ ಮಾಡೋದೇ ಇಲ್ಲ, ಝೊಮ್ಯಾಟೊ ಸ್ವಿಗ್ಗಿಲಿ ಆರ್ಡ್ರ್ ಮಾಡಿ ತಿಂದು ಮಲಗ್ತಾ ಇರ್ತಾರೆ. ವಾಸ್ತು ದೋಷ ಆಗುತ್ತೆ ಅಂತ ನಾವು ಕಟ್ತೀವಿ ಒಂದು ಅಡುಗೆ ಮನೆನ. ಹಾಗೆ ಈ ಗ್ರಾಮಗಳಲ್ಲಿ ಈ ಉಷ್ಣ ಜಾಸ್ತಿ ಇರ್ತದಲ್ಲ, ಬೆಡ್ರೂಮ್ ಕಟ್ಟೋದು ವಾಸ್ತು ಪರ್ಪಸ್ಗೆ. ನೈಟ್ ಮಳೆಗಾಲ ಹೊರಗಡೆ ಯಾರು ತಲೆ ಹೊರಗೆ ಹಾಕಿ ಜಗ್ಲಿಲಿ ಮಲಗಿರ್ತಾರೆ ಗ್ರಾಮಗಳಲ್ಲಿ. ಗಮನಿಸಿದ್ದೀರಾ ನೀವು ತಮಿಳ್ನಾಡಲ್ಲಿ, ಆಂಧ್ರದಲ್ಲಿ? ಮತ್ತು 3 ಗಂಟೆಗೆ ಎದ್ಬಿಡ್ತಾರೆ ಅವರು, ಯಾರು ಎಬ್ಬಿಸ್ಬೇಕು ಅಂತಿಲ್ಲ, 3 ಗಂಟೆಗೆ ಎದ್ಬಿಡ್ತಾರೆ. ಇಲ್ಲಿ ಬೆಂಗಳೂರಲ್ಲಿ 8 ಗಂಟೆ ಆದರೂ ಹೇಳಲಿಕ್ಕಾಗೋದಿಲ್ಲ. ಚಳಿಗಾಲದಲ್ಲಿ ಬೇಗ ಎಚ್ಚರ ಆಗಲಿಕ್ಕಾಗೋದಿಲ್ಲ. ಗಮನಿಸಿದ್ದೀರಾ? ಒದ್ಗಲ್ಲಿ ಮಲ್ಕೊಳ್ಳೋಣ ಅಂತ ಅನಿಸುತ್ತೆ. ಅಂದರೆ ಆ್ಯಕ್ಟಿವಿಟಿ ಕಡಿಮೆ ಆಗ್ತಾ ಹೋಗುತ್ತೆ, ಇನರ್ಷಿಯಾ ಜಾಸ್ತಿ ಆಗ್ತಾ ಹೋಗುತ್ತೆ ದೇಹದಲ್ಲಿ, ಮನಸ್ಸಲ್ಲಿ, ಎನರ್ಜಿಯಲ್ಲಿ ಇನರ್ಷಿಯಾ ಜಾಸ್ತಿ ಆಗ್ತಾ ಹೋಗುತ್ತೆ. ಭೂಮಿಯಲ್ಲೂ ಇನರ್ಷಿಯಾ ಜಾಸ್ತಿ ಆಗ್ತಾ ಹೋಗುತ್ತೆ. ಅಗ್ನಿ ಎಂಬ ಶಬ್ದಕ್ಕೆ ಅರ್ಥವೇ ಅಗಮ್, ಅಂದರೆ ಚಲನಶೀಲವಲ್ಲದ ಒಂದು ವಸ್ತುಗೆ ಚಲನಶೀಲ ಶಕ್ತಿಯನ್ನು ಕೊಡೋದೇ ಅಗ್ನಿ. ಅದ್ರ ಬಗ್ಗೆ ನಾನು ನಿಮ್ಗೆ ತುಂಬ ಹಿಂದೆ ಮಾತಾಡಿದ್ದೀನಿ ಅಲ್ವಾ? ಅಗ್ನಿ ಇದ್ದಲ್ಲಿ ಇನರ್ಷಿಯಾ ಇರೋದಿಲ್ಲ, ಹೌದಾ? ಬೆಂಕಿ ಇದ್ದಲ್ಲಿ ಜಾಡ್ಯ ಇರೋದಿಲ್ಲ. ಸೂರ್ಯನ ಶಕ್ತಿ ಇರೋ ಕಡೆ, ಅದೇ ಬಿಸಿಲು ಜಾಸ್ತಿ ಇರೋ ಜನ ಆ್ಯಕ್ಟಿವ್ ಜಾಸ್ತಿ ಇರ್ತಾರೆ. ಬಿಸಿಲು ಶಕ್ತಿ ಕಡಿಮೆ ಇದ್ದಲ್ಲಿ ನಾವು ಕೃತಕವಾಗಿ ಆ್ಯಕ್ಟಿವ್ ಆಗಬೇಕಾಗುತ್ತೆ, ನೈಸರ್ಗಿಕವಾಗಿ ಆ್ಯಕ್ಟಿವ್ ಆಗಿ ಇರೋದಿಲ್ಲ. ಯಾಕೆ ಇಷ್ಟು ಹೇಳ್ತಾ ಇದ್ದರೆ, ಧನುರ್ಮಾಸದಲ್ಲಿ ಸಂಪೂರ್ಣವಾಗಿ ನಮ್ಮ ಆ್ಯಕ್ಟಿವ್ನೆಸ್ ಕಡಿಮೆ ಆಗುತ್ತೆ. ಇಲ್ಲಿ 2 ಪಾಸಿಬಿಲಿಟಿ ಇದೆ. ಒಂದಾ ಡಿಪ್ರೆಷನ್ ಆಗಬೇಕು, ಒಬ್ಬ ಭೋಗಿ ಡಿಪ್ರೆಷನ್ಗೆ ಹೋದರೆ, ಒಬ್ಬ ಯೋಗಿ ಸಿದ್ಧಿಯನ್ನು ಪಡ್ಕೊಳ್ತಾನೆ. ಅರ್ಥ ಆಗ್ತಾ ಇದೆಯಾ? ಅಂದರೆ ಆಲಸ್ಯ, ಏನೂ ಮಾಡಲಿಕ್ಕೆ ಆಗದೆ ಒಬ್ಬ ಸುಮ್ಮನೆ ಕೂತ್ಕೊಳ್ಳೋದು ಬೇರೆ, ಎಲ್ಲ ಮಾಡಲಿಕ್ಕೆ ಸಾಧ್ಯ ಇದ್ದು ಒಬ್ಬ ಸುಮ್ಮನೆ ಕೂತ್ಕೊಳ್ಳೋದು ಬೇರೆ. ಒಬ್ಬ ಯಾವ ಥರ ಅಂದರೆ, ಈಗ ಗಾಡಿ ಓಡಿಸ್ತಾ ಇರ್ತೀವಿ, ಸಡನ್ನಾಗಿ ಹಿಂಗೆ ಸ್ಲೋ ಬರುತ್ತೆ ಅಂದ್ಕೊಳ್ಳಿ. ನಿಮ್ಮ ಗಾಡಿ ಚೆನ್ನಾಗಿ ಓಡ್ಸೋಕ್ಕೆ ಬಂದರೆ ಫಾಸ್ಟ್ ಮನೆಗೆ ಹೋಗಿ ಸೇರ್ತೀರಿ, ಹೌದಾ? ಎಕ್ಸ್ಲೇಟರ್ ಕೊಡಬೇಕಾಗಿಲ್ಲ, ಪೆಡ್ಲ್ ಹೊಡಿಬೇಕಾಗಿಲ್ಲ,
ಎನರ್ಜಿ ಎಫರ್ಟ್ ಹಾಕಬೇಕಾಗಿಲ್ಲ, ಬೇಗ ಹೋಗಿ ಮನೆಗೆ ಸೇರ್ತೀವಿ. ಗಾಡಿ ಓಡ್ಸೋಕ್ಕೆ ಬಂದಿಲ್ಲ ಅಂದರೆ ಮಸಾಲಕ್ಕೆ ಹೋಗಿ ಸೇರ್ತೀವಿ. 2 ಪಾಸಿಬಿಲಿಟೀಸ್ ಇದೆ. ಆ ಸಿಚುವೇಶನನ್ನು ಟೈಮ್ನ ನೀವು ಹ್ಯಾಂಡಲ್ ಮಾಡ್ಲಿಕ್ಕೆ ಬಂದರೆ ಅದು ನಿಮ್ಗೆ ಪಾಸಿಟಿವ್ ಆಗಿ ವರ್ಕ್ ಆಗುತ್ತೆ, ಇಲ್ಲ ಅದು ನೆಗೆಟಿವ್ ವರ್ಕ್ ಆಗುತ್ತೆ. ಅದು ನೆಗೆಟಿವ್ ಅಲ್ಲ, ಪಾಸಿಟಿವ್ ಅಲ್ಲ. ನನಗೆ ಅದನ್ನು ಹ್ಯಾಂಡಲ್ ಮಾಡ್ಲಿಕ್ಕೆ ಬರುತ್ತಾ ಬರಲ್ವಾ, ಮೆಚುರಿಟಿ ಇದೆಯಾ, ಸ್ಕಿಲ್ ಇದೆಯಾ ಅನ್ನೋದು ಮ್ಯಾಟ್ರು. ಹಾಗೆ ಈ ಧನುರ್ಮಾಸವನ್ನು ಒಬ್ಬ ಯೋಗಿ ಈ ಸ್ಲೋ ಡೌನ್ ಆಗುತ್ತಲ್ಲ ಪ್ರೋಸೆಸ್ಸು, ದೇಹ ಸ್ಲೋ ಡೌನ್ ಆಗುತ್ತೆ, ಮನಸ್ಸು ಸ್ಲೋ ಡೌನ್ ಆಗುತ್ತೆ. ಈ ಸ್ಲೋ ಡೌನ್ ಆಗೋದನ್ನು ಧ್ಯಾನಕ್ಕೆ ಪರಿವರ್ತನೆ ಮಾಡ್ಕೊಳ್ತಾನೆ. ಯಾಕಂದರೆ ನಾವು ತುಂಬ ರಾಜಸಿಕ್ಕಾಗಿದ್ದಾಗ ಧ್ಯಾನ ಮಾಡಲಿಕ್ಕಾಗಲ್ಲ. ಕೆಲವರು ಕಣ್ಮುಚ್ಚಿಟ್ಟು ಹಿಂಗೆ ನೋಡ್ತಿರ್ತಾರೆ, ಹಿಂಗೆ ಕಣ್ಮುಚ್ಚಿಡೋಕ್ಕೆ ಆಗಲ್ಲ. ಹೇಳ್ತೀನಿ ಏನಾಗು ಜಗತ್ತು ಪ್ರಳಯ ಆಗಿಬಿಡುತ್ತಾ ಕಣ್ಮುಚ್ಚಿದ್ರೆ ಅಂತ ಹಿಂಗೆ ಮಾಡ್ತಿರ್ತಾರೆ. ಸುಮ್ಮನೆ ಕೂರಲ್ಲ, ಹಿಂಗೆ ಮಾಡ್ತಾ ಇರೋದು, ತಲೆ ಕೆರ್ಕೊಳ್ತಾ ಇರೋದು, ಮೇಲೆ ಕೆಳಗೆ ನೋಡ್ತಾ ಇರೋದು. ಮನಸ್ಸು ಅಲ್ಲಾಡಿದ್ರೆ ಉಸಿರು ಅಲ್ಲಾಡುತ್ತೆ, ಉಸಿರಲ್ಲ ದೇಹ ಅಲ್ಲಾಡುತ್ತೆ. ಅರ್ಥ ಆಗ್ತಾ ಇದೆ ನಿಮಗೆ? ಇದು ಏನಾಗುತ್ತೆ, ಮನಸ್ಸು ದೇಹ ಹಿಂಗೆ ಜಾಡ್ಯ ಆಗುತ್ತಲ್ಲ, ಇಲ್ಲಿ 2 ಪಾಸಿಬಿಲಿಟಿ ಇದೆ. ಹಿಂಗೆ ಧ್ಯಾನಕ್ಕೆ ಹೋಗ್ಬೋದು, ಹಿಂಗೆ ನಿದ್ದೆ ಮಾಡ್ಬೋದು, 2 ಒಂದು. ಧ್ಯಾನಕ್ಕೂ ನಿದ್ದೆಗೂ ಇಷ್ಟೇ ವ್ಯತ್ಯಾಸ. ಎಚ್ಚರವಾಗಿ ನಿದ್ದೆ ಮಾಡೋದೇ ಧ್ಯಾನ, ಎಚ್ಚರವಾಗಿ ನಿದ್ದೆ ಮಾಡೋದು. ಯಾಕೆಂದರೆ ಧ್ಯಾನದಲ್ಲಿ ಆಲೋಚನೆ ಇರೋದಿಲ್ಲ, ನಿದ್ರೆಯಲ್ಲೂ ಆಲೋಚನೆ ಇರೋದಿಲ್ಲ. ನಿದ್ರೆಯಲ್ಲಿ ಆಲೋಚನೆ ಇದ್ದರೆ ಅದೇ ಕನಸು. ಆಲೋಚನೆ ಬರ್ತಾ ಇದೆ, ನಿದ್ರೆ ಮಾಡೋಕ್ಕೆ ಬರಲ್ಲ ಅಂತ ಅರ್ಥ. ಅದಕ್ಕೆ ಭವಿಷ್ಯ ಕೇಳಕ್ಕೆ ಹೋಗ್ಬೇಡಿ, ಈ ಕನಸು ಬಿತ್ತು ಆ ಕನಸು ಬಿತ್ತು ಅಂತ. ನಿದ್ರೆ ಮಾಡೋಕ್ಕೆ ಬರಲ್ಲ ಅಂತ ಅರ್ಥ. ನಿಮಗೆ ಅರ್ಥ ಆಗ್ತಾ ಇದೆಯಾ? ಆದ್ದರಿಂದ ನಮ್ಮ ಹಿರಿಯರು ಏನು ಅಂದರೆ ಮಾರ್ಗಸೂಚಿ ಕೊಟ್ಟಿದ್ದು ಧನುರ್ಮಾಸದಲ್ಲಿ ಧನು ನೋಡಿ ಗುರಿ ಇಡಲಿಕ್ಕೆ ಇರುವ ಮಾಸ. ಇನ್ನೊಂದು, ದೇಹ ಹಿಂಗೆ ಮಲಗ್ತಿದ್ದು ಧನು ಥರ ದೇಹ ಬಿಲ್ಲಿನಂತೆ ಬಾಗುತ್ತೆ. ಬೇಸಿಗೆಯಲ್ಲಿ ಹಿಂಗೆ ಮಲಗಿರ್ತೀರಾ, ಹೌದಾ? ಹೆಂಗೆ ಮಲಗಿರ್ತೀರಿ, ಹತ್ರ ಬಂದರೆ ಹೋಗಪ್ಪ ಹತ್ರ ಬರೋದೇ ಬೇಡ ಯಾರು ಅನ್ಸುತ್ತೆ, ಹೌದಾ? ಚಳಿಗಾಲದಲ್ಲಿ ಧನುರ್ಮಾಸದಲ್ಲಿ ಹಿಂಗೆ ಕೈ ಕಾಲೆಲ್ಲ ಹಾಗೆ ಬೆನ್ನು ಬಿಲ್ಲಿನಂತೆ ಬಾಗಿರುತ್ತೆ, ಬೆಲ್ಲಿನಂತೆ ಹಿಂಗೆ ಬಾಗುತ್ತೆ. ಅದಕ್ಕೂ ಕೂಡ ಧನುರ್ಮಾಸ. ಯಾವಾಗ ಬೆನ್ನು, ಯಾಕೆಂದರೆ ಒಬ್ಬ ಸಾಧಕನ ಬೆನ್ನು ಹಿಂಗೆ ಬಾಗಲೇಬಾರ್ದು, ನೆಟ್ಟಿಗಿರಬೇಕು ಅಂತ ಹೇಳುತ್ತೆ. ಅದು ಕೃಷ್ಣ ಹೇಳ್ತಾನೆ, ಸಮಕಾಯ ಶಿರೋಗ್ರೀವಂ ಸ್ಥಿರಮಿಂದ್ರಿಯ ಧಾರಣಂ ಅಂತ. ಆಸನದ ಲಕ್ಷಣ ಹೇಳ್ಬೇಕಾದ್ರೆ ಬೆನ್ನುಗುರಿ ನೆಟ್ಟಿಗೆ ಇರಬೇಕು ಅಂತ. ಈ ಬ್ರಾಹ್ಮಿ ಮುಹೂರ್ತ ಅಂತ ಕರಿತೀವಿ, ಸೂರ್ಯೋದಯಕ್ಕಿಂತ ಬರುವ ಮುಹೂರ್ತದಲ್ಲಿ ಈ ಧನುರ್ಮಾಸದಲ್ಲಿ ಆಗ ಜಾಸ್ತಿ ಬಗ್ಗತ್ತೆ. ಗಮನಿಸಿ, ಆ ಬೊಗ್ಗುವ ಸಮಯವನ್ನು, ಬೆನ್ನನ್ನು ಯಾರು ನೆಟ್ಟಿಗೆ ಮಾಡ್ಕೊಳ್ತಾನೆ ಅವನಿಗೆ ಸಿದ್ಧಿ ಸಿಗ್ತದೆ ಅಂತ. ಅದು ಎಲ್ಲಿವರೆಗೂ ಹೇಳ್ತಾರೆ ಅಂದರೆ, ಈ ಧನುರ್ಮಾಸದಲ್ಲಿ ಯಾವ ಒಬ್ಬ ಸಾಧಕ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನದಿ ಸ್ನಾನವನ್ನು ಮಾಡ್ತಾನೆ, ವಿಶೇಷವಾಗಿ ವಿಷ್ಣುವಿನ ಅನುಷ್ಠಾನವನ್ನು, ವಿಷ್ಣು ಅಂದರೆ ಎಲ್ಲ ಕಡೆ ಇರುವ ಶಕ್ತಿ ಅಂತ, ಆ ಭಗವಂತನ ಅನುಗ್ರಹಕ್ಕಾಗಿ ನಾಮಜಪ, ವಿಷ್ಣು ಸಹಸ್ರನಾಮಾದಿ ಪಾರಾಯಣಗಳು, ನದಿ ಸ್ನಾನವನ್ನು ಯಾರು ಅನುಷ್ಠಾನವನ್ನು ಮಾಡ್ತಾನೆ ಅವನಿಗೆ 1 ದಿವಸದ ಸಾಧನೆ 1000 ದಿವಸದ ಸಾಧನೆಗೆ ಈಕ್ವಲ್ ಆಗಿರ್ತದೆ ಅಂತ. ಅಷ್ಟು ಫಲವನ್ನು ಹೇಳುತ್ತೆ. ಅಷ್ಟು ಮಾತ್ರ ಅಲ್ಲ, ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಸಮಯದಲ್ಲಿ ನದಿ ಸ್ನಾನಕ್ಕೆ ಅಂತ ನೀವು ಒಂದೊಂದು ಹೆಜ್ಜೆ ಇಡ್ತೀರಲ್ಲ, ಆ ಒಂದೊಂದು ಹೆಜ್ಜೆಗೆ ಒಂದೊಂದು ಅಶ್ವಮೇಧ ಯಾಗ ಮಾಡಿದ ಫಲ ಅಂತ ಹೇಳ್ತಾರೆ. ಬೆಳಗ್ಗೆ ಅಲ್ಲಿ ತನಕ ನಡ್ಕೊಂಬಂದು 10 ಹೆಜ್ಜೆ ಸಾಕು, ನಾನು ಸ್ನಾನ ಮಾಡಲ್ಲ ಅಂತ ಹೋಗ್ಬಿಡ್ಬೇಡಿ ಹಾಗೆ ಅಂತ. ನಿಮ್ಗೇನು ಹೇಳಿದ್ರು ಕಷ್ಟ, ಸಾಕು ನಂಗೆ 10 ಅಶ್ವಮೇಧ ಯಾಗದ ಫಲ ಸಾಕು, ನೀವು ಮಾಡ್ಕೊಳ್ಳಿ ಸ್ನಾನ, ನಾನು ನೋಡ್ತೀನಿ. ಹಂಗಲ್ಲ, ಅಂದರೆ ಅಷ್ಟು ಮಹತ್ವ ಇದೆ ಅಂತ ಅರ್ಥ. ಬೆಳಗ್ಗೆ ಬೇಗ ಎದ್ದು ಮಾಡುವ ಅನುಷ್ಠಾನಕ್ಕೆ ಧನುರ್ಮಾಸದಲ್ಲಿ ಅಷ್ಟು ಮಹತ್ವ ಇದೆ ಅಂತ. ರಾಮನಾಮ, ವಿಷ್ಣು ಸಹಸ್ರನಾಮ ಅಥವಾ ನಾವು ನಿಮಗೆ ಕೊಟ್ಟ ನಾಮದ ಅನುಷ್ಠಾನಗಳಿರ್ಬೋದು. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಒಂದೊಂದು ಜಪವೂ ಕೂಡ 1000 ಅಸಂಖ್ಯ ಪಟ್ಟು ಜಪಕ್ಕೆ ಸಮಾನ. ಅಸಂಖ್ಯ ಜನ್ಮದ ಕರ್ಮಗಳೇನಿದೆ ಅದು ಒಂದು ದಿವಸದಲ್ಲಿ ಕರ್ಕೊಳ್ತೀರಂತ ಈ ಸಮಯದಲ್ಲಿ. ಮತ್ತು ಮಂತ್ರಸಿದ್ಧಿ, ಬೇರೆ ಸಮಯದಲ್ಲಿ 1000 ಸರಿ ಹೇಳಬೇಕು ಅಂತ ಏನಿರುತ್ತಲ್ಲ, ಒಂದು ಸರಿ ಹೇಳಿದ್ರೆ ಸಾಕಂತ. ಈ ಸಮಯದಲ್ಲಿ ಒಂದು ಸರಿ ಹೇಳಿದ್ರೆ ಸಾಕಂತ. ಹಾಗೆ ಧನುರ್ಮಾಸದಲ್ಲಿ ವಿಶೇಷವಾಗಿ ಅನುಷ್ಠಾನಕ್ಕೆ ಮಹತ್ವ. ಮತ್ತು ಯಾರು ಚಳಿಯಿಂದ ಒದ್ದಾಡ್ತಿರ್ತಾರೆ, ಅಶಕ್ತರಿರ್ತಾರೆ, ಅವರಿಗೆ ಕಂಬಳಿಯನ್ನು ಕೊಡೋದು. ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಕೊಡೋದಲ್ಲ, ಪರಿಚಯವೇ ಇರಬಾರ್ದು, ಅವ್ನು ನನಗೇನು ಕೊಡ್ತಾನೇನೋ ಭಾವನೆ ಇಲ್ಲದೆ ಅಂಥವರಿಗೆ, ಅಶಕ್ತರಿಗೆ ಕಂಬಳಿಯನ್ನು ದಾನ ಮಾಡೋದು. ಮತ್ತು ಸಾಧ್ಯ ಆದಷ್ಟು ದೀಪ ಹಚ್ಚೋದು, ಸಾಧ್ಯ ಆದಷ್ಟು ದೀಪವನ್ನು ಪ್ರಜ್ವಾಲನೆ ಮಾಡೋದು. ಮತ್ತು ನಿಜವಾದ ದೀಪ ತನ್ನೊಳಗೆ ಕಂಡ ದೀಪ. ಏಕೆಂದರೆ ಹೊರಗಿನ ದೀಪಕ್ಕೆ ಉರುವಲು ಕಡಿಮೆ ಆದ ತಕ್ಷಣ ಆರೋಗುತ್ತೆ. ಜಗತ್ತಿಗೆ ಬೆಳಕು ಕೊಡುವ ಸೂರ್ಯನೂ ಕೂಡ ಶಾಶ್ವತ ಅಲ್ಲ, ಒಂದು ದಿವಸ ಅವನು ಕೂಡ ಅಸ್ತಂಗತ ಆಗಲೇಬೇಕು, ಅವನಿಗೂ ನಾಶ ಇದೆ. ನಿಜವಾದ ಬೆಳಕು ಯಾವುದು, ತನ್ನೊಳಗೆ ತಾನು ಕಂಡ ಬೆಳಕೇ ಬೆಳಕು. ಯಾಕೆಂದರೆ ಅದೊಂದೇ ನಾವು ನೊಟ್ಟಿಗಿರೋದು, ಬೇರೆಲ್ಲ ಬಿಟ್ಟು ಹೋಗ್ತದೆ. ಹೊರಗಿಂದ ಬಂದದ್ದೆಲ್ಲವೂ ನಮ್ಮನ್ನು ಬಿಟ್ಟು ಹೋಗ್ತದೆ. ತನ್ನೊಳಗೆ ತಾನು ಕಂಡುಕೊಂಡದ್ದು ಮಾತ್ರ ನನ್ನದು.
ಬಂದದ್ದೆಲ್ಲವೂ ಒಂದು ದಿವಸ ಹೋಗ್ತದೆ. ಅರ್ಥ ಆಗ್ತಾ ಇದೆಯಾ? ಹಾಗೆ ಆ ಬೆಳಕನ್ನು ಪ್ರಜ್ವಾಲನೆ ಮಾಡಲಿಕ್ಕೆ ಈ ಧನುರ್ಮಾಸ ತುಂಬ ವಿಶೇಷವಾದದ್ದು. ಆ ಧನುರ್ಮಾಸದಲ್ಲಿ ಇವತ್ತು ನಾವು ಈ ವಜ್ರಕ್ರಿಯೆಯ ದೀಕ್ಷೆಯ ಅನುಷ್ಠಾನವನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಕಂಪ್ಲೀಷನ್ ಆಗ್ತಾಯಿದೆ. ಧನುರ್ಮಾಸ ಅಂತ ಕರಿತೀವಿ. ಮತ್ತು ಧನುರ್ಮಾಸ ಅದೇ ರಾತ್ರಿ ಜಾಸ್ತಿ ಈ ಟೈಮಲ್ಲಿ. ನಮ್ಮಲ್ಲಿ ಇನ್ನೊಂದು ಕ್ರಮವನ್ನು ಹೇಳ್ತಾರೆ, ಬೆಳಗ್ಗೆ ಬೇಗ ಎದ್ದು ಹುಗ್ಗಿ ಮಾಡೋದು. ಹುಗ್ಗಿ ಗೊತ್ತಾ? ಅಕ್ಕಿ ಪೊಂಗಲ್, ಪೊಂಗಲ್ ಅಂತ ಕರೀತಾರೆ ಕೆಲವರು, ಹುಗ್ಗಿ ಅಂತ ಕರೀತಾರೆ. ಸೊ 2 ಪಟ್ಟು ಹೆಸರು ಬೇಳೆ ಹಾಕ್ತಾರೆ ಅದಕ್ಕೆ ಒಣಶುಂಠಿ, ಶುಂಠಿ, ಜೀರಿಗೆ, ಮೆಣಸು, ಒಳ್ಳೆ ತುಪ್ಪ, ಗೋಡಂಬಿ ಎಲ್ಲ ಹಾಕಿ ಬೆಳಗ್ಗೆ ಬೇಗ ಎದ್ದು ಅನುಷ್ಠಾನ ಮಾಡಿ ನೈಟ್ ತುಂಬ ಡ್ಯೂರೇಷನ್ ಜಾಸ್ತಿ ಇರುತ್ತೆ. ನಮ್ಮಲ್ಲಿ ಆಹಾರವನ್ನು ಸೂರ್ಯ ಅಸ್ತ ಆದಮೇಲೆ ತಿನ್ನಬಾರ್ದು ಅಂತ ನಿಯಮ ಇರುತ್ತೆ. ಜೀರ್ಣ ಆಗೋದಿಲ್ಲ. ಯಾವಾಗ ತಿನ್ನಬೇಕು ಅಂತ ತುಂಬ ಜನ ಕೇಳ್ತಾರೆ. ಯಾವಾಗ ಸೂರ್ಯನ ಶಕ್ತಿ ಭೂಮಿಯಲ್ಲಿ ಜಾಸ್ತಿ ಇರುತ್ತೆ ಆಗ ತಿನ್ನಬೇಕು. ಆಗ ಮೆಟಬಾಲಿಕ್ ಆ್ಯಕ್ಟಿವಿಟಿ ಚೆನ್ನಾಗಿ ಆಗ್ತಾ ಇರ್ತದೆ ಅಂತ. ಸೂರ್ಯ ಅಸ್ತ ಆದಮೇಲೆ ತಿಂದರೆ ಅದು ರೋಗಿ ಆಗೋದು. ದೇಹಕ್ಕೆ ಬೇಕಾಗಿಲ್ಲ ಸೂರ್ಯ ಅಸ್ತ ಆದಮೇಲೆ ತಿನ್ನಬಾರ್ದು ಅಂತ ಹೇಳುತ್ತೆ ಫುಡ್ಡನ್ನು. ಹಾಗೆ ನೈಟ್ ಫುಡ್ಡನ್ನು ತಿನ್ನಬಾರ್ದು ಈ ಸಮಯದಲ್ಲಿ. ಸಾಧ್ಯ ಆದರೆ ಒಂದು ಹಣ್ಣು ಫಲ ಅಷ್ಟೇ. ಬೆಳಗ್ಗೆ ಬೇಗ ಎದ್ದು ಹುಗ್ಗಿಯ ನೈವೇದ್ಯವನ್ನು ಭಗವಂತನಿಗೆ ಮಾಡಿ, ನಾರಾಯಣನಿಗೆ ಸಮರ್ಪಣೆ ಮಾಡಿ, ಕೃಷ್ಣನಿಗೆ ಸಮರ್ಪಣೆ ಮಾಡಿ, ರಾಮನಿಗೆ ಯಾರಿಗೋ ಭಗವಂತನಿಗೆ ವಿಷ್ಣು ಸ್ವರೂಪಿಯಾದ ಭಗವಂತನಿಗೆ ಸಮರ್ಪಣೆ ಮಾಡಿ ಅದನ್ನು ಪ್ರತಿದಿನ ಸ್ವೀಕಾರ ಮಾಡೋದ್ರಿಂದ ಇದು ಆಯುರ್ವೇದದ ಪ್ರಕಾರವೂ ಕೂಡ ದೈಹಿಕವಾದ ಆಧಿ ಮತ್ತು ವ್ಯಾಧಿ ಅಂತ ಎರಡನ್ನು ಕರಿತೀವಿ. ದೈಹಿಕವಾದ ಮಾನಸಿಕವಾದ ಎಲ್ಲ ಸಮಸ್ಯೆಗಳನ್ನು ನಾವು ದೂರ ಇಟ್ಟು ಬದುಕಬೇಕು ಅಂದರೆ ಈ ಧನುರ್ಮಾಸವನ್ನು ನಾವು ಅನುಷ್ಠಾನಕ್ಕೆ ಸಿದ್ಧಿಗೆ ಉಪಯೋಗಿಸ್ಕೊಳ್ಬೇಕು. ಇಲ್ಲ ಡಿಪ್ರೆಷನ್ಗೆ, ಸೂಸೈಡ್ ತನಕ ಹೋಗ್ತದೆ. ಹಾಗೆ ಧನುರ್ಮಾಸಕ್ಕೆ ತುಂಬ ಮಹತ್ವ. ಧನುರ್ಮಾಸವನ್ನು ಯಾರು ವ್ಯರ್ಥ ಮಾಡಬಾರ್ದು ಅಂತ. ಅಂತಹ ಧನುರ್ಮಾಸದ ಸಂಕ್ರಮಣದ ಸಮಯದಲ್ಲಿ ನಾವು ಈ ದೀಕ್ಷೆಯನ್ನು ಮುಂದೆ ಪ್ರೊಸೆಸ್ ಮಾಡ್ತಾ ಇದ್ದೀವಿ. ಹಾಗೆ ದೇಶ, ಕಾಲ ಮತ್ತು ಯೋಗ್ಯತೆ ನಿಮ್ಮ ಬಗ್ಗೆ ನಿಮಗೆ ಗೊತ್ತು, ನಾ ಮಾತಾಡೋದು. ಅದಕ್ಕೆ ಅನುಗುಣವಾಗಿ ನಿಮಗೆ ಫಲ ಸಿಗುತ್ತೆ. ಇದು ಧನುರ್ಮಾಸದ ವಿಶೇಷತೆ. ಧನುರ್ಮಾಸವನ್ನು ಯಾರೂ ವ್ಯರ್ಥ ಮಾಡಬೇಡಿ, ಉಪಯೋಗಿಸ್ಕೊಳ್ಳಿ. ತೀರ್ಥಯಾತ್ರೆ ಮಾಡೋದು, ನದಿ ಸ್ನಾನವನ್ನು ಮಾಡೋದು, ಅಶಕ್ತರಿಗೆ ದಾನವನ್ನು ಕೊಡೋದು, ಗುರುವಿನ ಅನುಗ್ರಹವನ್ನು ಪಡ್ಕೊಳ್ಳೋದು, ಗೋ ಸೇವೆ ಮಾಡೋದು, ಕಂಬಳಿ ಮುಂತಾದವುಗಳನ್ನು ದಾನ ಕೊಡೋದು, ಮತ್ತು ವಿಷ್ಣು ಸಹಸ್ರನಾಮ ಏನೂ ಇಲ್ಲ ಅಂದರೆ ಹರಿನಾಮ ಸ್ಮರಣೆಯನ್ನು ನಿರಂತರವಾಗಿ ಮಾಡೋದು. ಇದು ಜನ್ಮ ಜನ್ಮಾಂತರದ ಕರ್ಮವನ್ನು ಕ್ಷಣ ಮಾತ್ರದಲ್ಲೇ ದೂರ ಮಾಡಿ ನಮ್ಮನ್ನು ಮೇಲೆತ್ತುತ್ತೆ ಎಂಬುದಕ್ಕೆ ಯಾವುದೇ ಸಂಶಯವಿಲ್ಲ. ಅತ್ಯಂತ ಇದಕ್ಕಿಂತ ಉತ್ತಮವಾದ ಕಾಲ ನಿಮಗೆ ಸಿದ್ಧಿ ಮಾಡ್ಕೊಳ್ಳಿಕ್ಕೆ ಸಿಗೋದಿಲ್ಲ. ಒಳ್ಳೆಯದಾಗಿ. ಶ್ರೀಕೃಷ್ಣಾರ್ಪಣಮಸ್ತು.